ಜೈನ್ ಕಾಲೇಜು ಉಪನ್ಯಾಸಕನ ಲೈಂಗಿಕ ಕಿರುಕುಳದ ಕೇಸ್ ವಿಚಾರವಾಗಿ ಇನ್ನೂವರೆಗೂ ಸಹ ಸಂಜೀವ್ ಕುಮಾರ್ ಉಪನ್ಯಾಸಕ ತಲೆಮರೆಸಿಕೊಂಡಿದ್ದಾರೆ. ಉಪನ್ಯಾಸಕರ ವಿರುದ್ಧವಾಗಿ ವಿದ್ಯಾರ್ಥಿಗಳ ಪಿಟಿಷನ್ ಅಸ್ತ್ರ ಈಗ ಮಾಡಲಾಗ್ತಾ ಇದೆ. ಬರೋಬ್ಬರಿ 11,000 ವಿದ್ಯಾರ್ಥಿಗಳಿಂದ ಆನ್ಲೈನ್ನಲ್ಲಿ ಸಹಿ ಅಭಿಯಾನ ನಡೀತಾ ಇದೆ. ಹ್ಯಾಶ್ಟ್ಯಾಗ್ ಅರೆಸ್ಟ್ ಸಂಜೀವ್ ಅಭಿಯಾನ ಸಿಗ್ನೇಚರ್ ಕ್ಯಾಂಪೇನ್ ಈಗಾಗಲೇ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಕೂಡಲೇ ಈ ವ್ಯಕ್ತಿಯನ್ನ, ಈ ಉಪನ್ಯಾಸಕನನ್ನ ಒಂದು ಬಂಧನವನ್ನ ಮಾಡಬೇಕು, ಮತ್ತೆ ಇಡೀ ಸಂಸ್ಥೆಯಿಂದನೇ ಅವನನ್ನ ಎಸಿಬೇಕು ಅನ್ನುವಂತಹ ಆಗ್ರಹವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಕೇವಲ ಪ್ರಸ್ತುತ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹಳೆಯ ವಿದ್ಯಾರ್ಥಿಗಳು ಸಹ ಈ ಒಂದು ಕ್ಯಾಂಪೇನ್ ಅಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಗತಿಯವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಗತಿ, ಈ ಒಂದು ಪ್ರಕರಣದಲ್ಲಿ ಯಾಕೆ ಇನ್ನೂವರೆಗೂ ಸಹ ಆ ಪ್ರಾಧ್ಯಾಪಕರನ್ನ ಇನ್ನೂವರೆಗೂ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಮತ್ತೆ ಅವರು ಎಲ್ಲಿ ಏನಂದ್ರೆ ಮರೆಮಾಚಿ ಕೂತಿದ್ದಾರೆ ಅನ್ನುವಂತಹ ವಿಚಾರ ಪೊಲೀಸರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಲಕನಗರ ಪೊಲೀಸರು 2 PSIಗಳ ನೇತೃತ್ವದಲ್ಲಿ ಈಗಾಗಲೇ ಸಿಲಿಕಾನ್ ಸಿಟಿಯ ಪೊಲೀಸರು ಆತ ತಲೆಮರೆಸಿಕೊಂಡಿರುವಂತಹ ಜಾಗ ಅಂದ್ರೆ ಮಹಾರಾಷ್ಟ್ರದತ್ತ ದೌಡಾಯಿಸಿದ್ದಾರೆ. ಅಲ್ಲಿ ಹೋಗಿ ಆತನನ್ನ ಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತ ಮೊಬೈಲ್ ಅನ್ನ ಬಳಕೆ ಮಾಡದೇ ಇರೋದ್ರಿಂದ, ಜೊತೆಗೆ ಆತನ ಚಲನವಲನದ CCTV ದೃಶ್ಯಾವಳಿಗಳು ಕೂಡ ಸರಿಯಾಗಿ ಸ್ಪಷ್ಟವಾಗಿ ಸಿಗದೇ ಇರೋದ್ರಿಂದ ಆರೋಪಿಯ ಪತ್ತೆ ಈಗ ಪೊಲೀಸರಿಗೆ ಸವಾಲಾಗಿರುವಂತದ್ದು. ಆತನ ಬಲೆ ಬೀಸುವಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಂದ ಈತನನ್ನ, ಈ ಸಂಜೀವ್ ಕುಮಾರ್ ಮಂಡಲ್ ಏನಿದ್ದಾನೆ ಆರೋಪಿಯಾಗಿರುವಂತಹ ಈ ಸಂಜೀವ್ ಕುಮಾರ್ ಮಂಡಲನ್ನ ಅರೆಸ್ಟ್ ಮಾಡಲೇಬೇಕು ಅಂತ ತೀವ್ರ ಮಟ್ಟದಲ್ಲಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಒಂದು ಹ್ಯಾಶ್ಟ್ಯಾಗ್ ಸತ್ಯಮೇವ ಜಯತೆ ಅಂತ, ಇನ್ನೊಂದು ಹ್ಯಾಶ್ಟ್ಯಾಗ್ ಅರೆಸ್ಟ್ ಸಂಜೀವ್ ಕುಮಾರ್ ಮಂಡಲ್ ಅಂತ. ಅದ್ರ ಜೊತೆಗೆ ಈ ಸೈನ್ ಪಿಟಿಷನ್ ಅನ್ನು ಕೂಡ ಮಾಡ್ತಾ ಇರುವಂತಹದ್ದು, ಆನ್ಲೈನ್ ನಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಆ ಒಂದು ಪಿಟಿಷನ್ಗೆ ಈಗ ಆಲ್ರೆಡಿ 11,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಿಗ್ನೇಚರ್ ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಹಳೆ ವಿದ್ಯಾರ್ಥಿಗಳು, ಇದೇ ಕಾಲೇಜಿನಲ್ಲಿ ಓದಿ ಹೋಗಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಕೆಯ ಪರವಾಗಿ ಅಂದ್ರೆ ಯುವತಿಯ ಪರವಾಗಿ ದೂರುದಾರಳಿದ್ದಾರಲ್ಲ, ಆ ಯುವತಿಯ ಪರವಾಗಿ ವಿಡಿಯೋವನ್ನ ಮಾಡಿ ಹರಿಬಿಡ್ತಾ ಇರುವಂತದ್ದು. ಒಂದು ಕಾಲೇಜಿನ ಅಟ್ಮಾಸ್ಫಿಯರ್ ಅಲ್ಲಿ, ಪ್ರತಿಷ್ಠಿತ ಕಾಲೇಜಿನ ಅಟ್ಮಾಸ್ಫಿಯರ್ ಅಲ್ಲಿ ಈ ತರಹದ ಬೆಳವಣಿಗೆ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಕೆಟ್ಟ ಬೆಳವಣಿಗೆ. ಸೊ ಹಾಗಾಗಿ ಈತನನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ. ಆದ್ರೆ ಕಾಲೇಜು ಆಡಳಿತ ಮಂಡಳಿ ಮಾತ್ರ ಸದ್ಯಕ್ಕೆ ಆತನನ್ನ ಸಸ್ಪೆಂಡ್ ಮಾಡಿದೆ. ತನಿಖೆ ನಡೆದ ಬಳಿಕ ವಿಚಾರ ಏನಂತ ಗೊತ್ತಾದ ಮೇಲೆ ಆತನನ್ನ ಟರ್ಮಿನೇಟ್ ಮಾಡುವಂತಹ ನಿರ್ಧಾರಕ್ಕೆ ಬರುತ್ತೆ ಅಂತ ನ್ಯೂಸ್ ಫಸ್ಟ್ ಗೆ ಕೊಟ್ಟಿರುವಂತಹ ಮಾಹಿತಿ. ಆದ್ರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನ್ಯೂಸ್ ಫಸ್ಟ್ ನ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಈತನ ಅರೆಸ್ಟ್ ಆಗಲೇಬೇಕು, ಅದಕ್ಕೆ ಎಲ್ಲ ರೀತಿಯಾದಂತಹ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಪ್ರಗತಿ.